ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಮೂಢನಂಬಿಕೆಯ ಬಗ್ಗೆ ಒಂದು ವಿವರಣೆಯನ್ನು ತಿಳಿದುಕೊಳ್ಳೋಣ. ಮೂಢನಂಬಿಕೆ ಎಂಬುದು ಇವತ್ತು ನಿನ್ನೆಯಿಂದ ಬಂದ ವಿಷಯ ಅಲ್ಲ. ಅದು ಎಷ್ಟೋ ವರ್ಷಗಳ ಹಿಂದೆ ಮಾನವನ ಉಗಮ ಆಯಿತೋ ಅಲ್ಲಿಂದಲೇ ಈ ಮೂಢನಂಬಿಕೆ ಎನ್ನುವುದು ಬಂದಿದೆ. ನಮಗೆ ಯಾರಾದರೂ ಸಮಸ್ಯೆ ಬಂದಾಗ ಒಬ್ಬ ಪಂಡಿತರ ಹತ್ರ ಹೋದಾಗ ಅವರು ಹೇಳುವುದು, ನಿನಗೆ ನಿಮ್ಮ ಸಂಬಂಧಿಕರು ಮಾಟ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಮಾಟ ಮಾಡಿದ್ದಾರೆ ಅಂತ ಹೇಳಿದರು, ಅದರಲ್ಲಿ ಅವರು ಹಣ ಮಾಡುವ ಉದ್ದೇಶ ಮಾಡಿದ್ದಾರೆ ಹೊರತು ನಮಗೆ ಯಾರೂ ಮಾಟ ಮಾಡಿರುವುದಿಲ್ಲ. ನಮ್ಮ ಹಣೆಬರಹವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಹುಟ್ಟಿದಾಗ ನಮ್ಮ ಜಾತಕ ರೆಡಿಯಾಗಿರುತ್ತದೆ. ಅದು ಬಿಟ್ಟರೆ ಯಾರಿಂದಲೂ ಏನು ಮಾಡಲಿಕ್ಕೂ ಆಗೋದಿಲ್ಲ. ನಾವು ನೋಡಿದವರು ಯಾರೂ ಇರುವುದಿಲ್ಲ. ಅವರು ಹೇಳ್ತಾರೆ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಅಂತ. ಅದೆಲ್ಲ ಸುಮ್ಮನೆ ಅಂತಲೇ ನಾವು ತಿಳ್ಕೊಳ್ಬೇಕು. ನಾವು ಮೂಢನಂಬಿಕೆಗೆ ಹಣ ಕಳ್ಕೊಂಡಷ್ಟು ಮೂರ್ಖತನ ಬೇರೊಂದು ಇಲ್ಲ. ನೋಡಿ, ಪ್ರತಿಯೊಂದು ಧರ್ಮದಲ್ಲೂ ಮೂಢನಂಬಿಕೆ ಇದೆ. ನೀವು ಪ್ರತಿ ಧರ್ಮದಲ್ಲೂ ನೋಡಿ, ಅಲ್ಲಿ ಯಾವುದಾದ್ರೂ ಒಂದು ಹರಕೆ ಅದು ಇದು ಅಂತೆಲ್ಲ ಇರ್ತದೆ. ಅದೊಂದು ಮೂಢನಂಬಿಕೆಯೇ. ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಖರ್ಚು ಮಾಡಿದಷ್ಟು ಮೂಢನಂಬಿಕೆಗೆ ಬೇರೆ ಯಾರೂ ಖರ್ಚು ಮಾಡುವುದಿಲ್ಲ. ಮಾಡಿದ ಹಣವನ್ನೆಲ್ಲ ಮುಕ್ಕಾಲುವಾಸಿ ನಾವು ಖರ್ಚು ಮಾಡುವುದೇ ಮೂಢನಂಬಿಕೆಗೆ. ನಮಗೆ ಆಗುವುದು ಬಿಡುವುದು ಅದು ಆ ಪಂಡಿತರಿಗೆ ಲೆಕ್ಕ ಇಲ್ಲ. ಅವರಿಗೆ ಒಟ್ಟಾರೆ ಅವರ ಜೋಬು ತುಂಬಿದರೆ ಆಯಿತು, ಅವರಿಗೆ ಬೇರೆ ಏನಿಲ್ಲ. ನೋಡಿ, ಈ ಮಹಾಭಾರತ ರಾಮಾಯಣದಲ್ಲಿ ನೋಡಿ, ನಮಗೆ ಭಗವದ್ಗೀತೆ ಎನ್ನುವುದು ಒಂದು ಹಿಂದೂಗಳಿಗೆ ಅಡಿಪಾಯ. ಎಲ್ಲಾದರೂ ಈ ಭಗವದ್ಗೀತೆಯಲ್ಲಿ ಮೂಢನಂಬಿಕೆಯ ಬಗ್ಗೆ ಮಾಟದ ಬಗ್ಗೆ ಯಾರಾದರೂ ಹೇಳಿದಾರಾ? ಅಥವಾ ಮಂತ್ರ ಅಂದರೆ ಅದೊಂದು ನಮ್ಮ ಒಂದು ಮನಸ್ಸಿಗೆ ನಮ್ಮ ತಲೆಗೆ ಶಕ್ತಿಯನ್ನು ತುಂಬುತ್ತದೆ. ಅಂದರೆ ನಮ್ಮ ನರನಾಡಿಗಳೆಲ್ಲ ಒಳ್ಳೆಯ ಒಂದು ಜೀವತನವನ್ನು ಕೊಡುತ್ತದೆ. ಮಂತ್ರ ಒಳ್ಳೆಯದು, ಯಾಕಂದರೆ ಅದು ನಮ್ಮ ಒಂದು ಮಾತು ಚತುರತೆಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸ್ತದೆ. ಆದರೆ ಈ ಬೇರೆಲ್ಲ ಇರ್ತದಲ್ಲ, ಅಲ್ಲಿ ಅದಿದೆ ಇಲ್ಲಿ ಇದಿದೆ, ನಿಮಗೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ, ಅದೇನಿಲ್ಲ. ನಮ್ಮ ಹಣೆಬರಹವನ್ನು ದೇವರು ಯಾವಾಗ ನಾವು ಭೂಮಿಗೆ ಸೃಷ್ಟಿಯಾಗಿದ್ದೇವೋ ಆಗಲೇ ತಯಾರು ಮಾಡಿದ್ದಾರೆ. ಅದು ಬಿಟ್ಟರೆ ಮೂಢನಂಬಿಕೆ ಇದೆ. ನಿಮಗೆ ಅಲ್ಲಿ ಅವರು ಹಾಗೆ ಮಾಡಿದ್ದಾರೆ, ಇವರು ಹೀಗೆ ಮಾಡಿದ್ದಾರೆ, ಅದೇನಿಲ್ಲ. ನಮ್ಮ ಹಣೆಬರಹವನ್ನು ನಾವೇ ತಯಾರು ಮಾಡಿಕೊಂಡಿದ್ದೇವೆ, ಅದು ನಮಗೆ ಗೊತ್ತಿರ್ತದೆ. ಆದರೆ ನಾವು ಹುಟ್ಟಿದ ಟೈಮು, ಸಮಯ, ಜಾತಕ ಎಲ್ಲ ಇದ್ದರೆ ಜಾತಕವನ್ನು ಕರೆಕ್ಟಾಗಿ ನಾವು ತಿಳ್ಕೊಂಡ್ರೆ ಬೇರೆ ನಮಗೆ ಬೇಡ. ನಮ್ಮ ಜೀವನದ ಸಾಯುವವರೆಗಿನ ಒಂದು ಅಲ್ಲಿ ಸ್ಕೆಚ್ ರೆಡಿಯಾಗಿರ್ತದೆ. ನೀವು ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನೆಲ್ಲ ಕರೆಕ್ಟಾಗಿ ಬರ್ಕೊಂಡಿದ್ರೆ ನಿಮಗೆ ಅಷ್ಟೇ ಸಾಕು. ಮತ್ತು ಅವರು ನಿಮಗೆ ನಿಮ್ಮ ಅನ್ನ ಮಾಟ ಮಾಡಿದ್ದಾನೆ ಅಥವಾ ನಿಮ್ಮ ಹೆಂಡತಿ ಮಾಟ ಮಾಡಿದ್ದಾನೆ, ನೀವು ಒಂದು ಮಾಟ ಮಾಡಿದ್ದಾರೆ ಎನ್ನುವ ಉದ್ದೇಶದಿಂದ ಎಷ್ಟೋ ಜನರು ನೋಡಿ ಇವತ್ತು ಬೀದಿಗಿಳಿದಿದ್ದಾರೆ. ಬೇರೆ ಒಂದು ನಿಮ್ಮ ಮನೆ ಸರಿ ಇಲ್ಲ, ನಿಮ್ಮ ಮನೆಯಲ್ಲಿ ಆ ದಿಕ್ಕು ಬದಲಿಸಬೇಕು, ಈ ಕೋಣೆ ಬದಲಿಸಬೇಕು, ಅವನು ಅಲ್ಲಿ ಮಲಗಬೇಕು, ಇವನು ಇಲ್ಲಿ ಮಲಗಬೇಕು, ಅದೇನಿಲ್ಲ. ನಾವು ಹಣ ಮಾಡಿ ಕಟ್ಟಿದ ಮನೆ, ಅದನ್ನು ನಾವು ಕೆಡವುದು ತಪ್ಪು. ಅದಕ್ಕೋಸ್ಕರ ಅವರ ಮನೆಯಲ್ಲೂ ಇರ್ತದಲ್ವ, ಅವರು ಯಾಕೆ ಸರಿ ಇಲ್ಲ? ಅವರಿಗೆ ಎಷ್ಟೋ ಜನ ಅವರ ಸಂಬಂಧಿಕರೇ ಅವರಿಗೆ ಸರಿ ಇರುವುದಿಲ್ಲ. ಅದನ್ನು ಯಾಕೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ? ನಾವು ಮಾಡಿದರೆ ಮಾತ್ರ ತಪ್ಪು. ಅಂದರೆ ಅದರ ಉದ್ದೇಶನೇ ಹಣ ಮಾಡೋದು ಹೊರತು ನಮಗೆ 4 ದಿಕ್ಕುಗಳ ಬಗ್ಗೆ ಗೊತ್ತಿದ್ದರೆ ಸಾಕು. ಹಿಂದೆ ಎಷ್ಟೆಲ್ಲ ಕಷ್ಟಪಟ್ಟು ಗುಡಿಸಲಲ್ಲಿ ವಾಸವಾಗಿ ಇವತ್ತು ಶ್ರೀಮಂತರಾಗಿದ್ದಾರೆ. ಯಾಕೆ ಆಗಿದ್ದಾರೆ ಅಂದರೆ ಅದು ಅವರು ಅಷ್ಟೊಂದು ನಂಬುತ್ತಿರಲಿಲ್ಲ ಅದನ್ನು, ಹಾಗೆ ಅವರು ಶ್ರೀಮಂತರಾಗಿದ್ದಾರೆ. ಇವತ್ತು ನಾವು ಮಾಡಿದ ಹಣವನ್ನು ಮುಕ್ಕಾಲು ಪಾಲು ಖರ್ಚು ಮಾಡುವುದೇ ಮೂಢನಂಬಿಕೆಗೆ. ನೀವು ಎಲ್ಲ ಎಚ್ಚರಿಕೆಯಿಂದ ಇದ್ದರೆ ಇದನ್ನೆಲ್ಲ ನಮಗೆ ಸರಿ ಮಾಡ್ಬೋದು. ಇದರ ಬಗ್ಗೆ ಯಾರೂ ಚಿಂತನೆ ಮಾಡಬೇಕಾಗ್ತದೆ. ಯಾಕೆಂದರೆ ಇವತ್ತು ವಿದ್ಯಾವಂತರಿದ್ದೇವೆ, ನಾವೆಲ್ಲ ವಿದ್ಯಾವಂತರಾದಷ್ಟು ಮೂಢನಂಬಿಕೆಯನ್ನು ಜಾಸ್ತಿ ಹುಟ್ಟಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಜನರು ಸ್ವಲ್ಪ ಜಾಗ್ರತೆ ವಹಿಸಿ ನೀವು ಮಾಡಿದ ಹಣವನ್ನು
ನಿಮ್ಮ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನೊಂದು ಚಿಕ್ಕ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ನನಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ನನ್ನ ವಿಡಿಯೋಗೆ ನಿಮ್ಮ ಪ್ರೋತ್ಸಾಹ ಇರಲಿ. ನನ್ನ ಈ ವೈಜ್ಞಾನಿಕ ಜ್ಯೋತಿಷ್ಯಾಲಯದಿಂದ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋವನ್ನು ನಿಲ್ಲಿಸ್ತೇನೆ.